ರಾಜ್ಯ ರಾಜಧಾನಿಯಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರ ಎದುರಾಗ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ವಾಟರ್ ಟ್ಯಾಂಕರ್ಗಳ ಮಾಫಿಯಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸರ್ಕಾರ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಎಲ್ಲೋ ಒಂದ್ ಕಡೆ ಎಡವಿರುವಂತದ್ದು. ನೀರಿನ ಕೊರತೆಯೇ ವಾಟರ್ ಮಾಫಿಯಾಗೆ ಬಂಡವಾಳ ಆಗ್ತಾ ಇದೆ. ಸರ್ಕಾರಿ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ರೂಲ್ಸ್ಗಳಿಗೆ ಬೆಲೆಯೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ವಾಟರ್ ಟ್ಯಾಂಕರ್ ಮಾಫಿಯಾ ವಿರುದ್ಧ ಮತ್ತೆ ರಿಪಬ್ಲಿಕ್ ಕನ್ನಡ ಸಮರ ಸಾರ್ತಾ ಇದೆ. ರಿಪಬ್ಲಿಕ್ ಕನ್ನಡ ವಾಟರ್ ಟ್ಯಾಂಕರ್ ರಿಯಾಲಿಟಿ ಚೆಕ್ ಅನ್ನ ಕೂಡ ನಡೆಸ್ತಾ ಇದೆ. ನೋಡಿ, ಹನಿ ಹನಿ ನೀರಿಗೂ ಹಾಹಾಕಾರ ಎದುರಾಗಿರುವಂತಹ ಸಂದರ್ಭದಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡು ನೀರಿಗೆ ಅತಿ ಹೆಚ್ಚು ಬೆಲೆಯನ್ನ ನಿಗದಿ ಮಾಡಿ ನೀರನ್ನ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಭೆಯನ್ನ ನಡೆಸಿದ್ದಾರೆ. ಈ ಕುರಿತು ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ವಾಟರ್ ಟ್ಯಾಂಕರ್ಗಳಿಗೆ ಬೆಲೆ ಹೆಚ್ಚಾಗ್ತಾ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ. ಆದರೆ ಈ ಬೆಲೆಗೆ ಕಡಿವಾಣ ಹಾಕೋದಕ್ಕೆ ಇಲ್ಲಿಯವರೆಗೂ ಕೂಡ ರೂಲ್ಸ್ ಜಾರಿಯಾದರೂ ಕೂಡ ಯಾರೂ ಕೂಡ ಫಾಲೋ ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಹಾಗಾದರೆ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳುತ್ತೆ? ಒಂದಷ್ಟು ವಾಹನಗಳಿಗೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಅಂತ ಕೂಡ ನಿನ್ನೆಯಷ್ಟೇ ಬಿಬಿಎಂಪಿ ಹೇಳಿತ್ತು. ಆದರೆ ಆ ಕೆಲಸನೂ ಕೂಡ ಇನ್ನೂ ಆಗಿಲ್ಲ. ಒಂದಷ್ಟು ವಾಹನಗಳು ರಿಜಿಸ್ಟ್ರೇಷನ್ ಆಗಬೇಕು ಅಂತ ಕೂಡ ಹೇಳಿತ್ತು, ಅದು ಕೂಡ ಆಗಿಲ್ಲ. ಬಿಬಿಎಂಪಿ ಮತ್ತು ಜಲಮಂಡಳಿ ನೋಂದಣಿ ಆದರೆ ಸ್ಟಿಕ್ಕರ್ ಹಚ್ಬೇಕಂತ ಹೇಳಿದ್ದಾರೆ. ಎಷ್ಟು ಲೀಟರ್ ಇದೆ, ಮಾಲೀಕರು ಯಾರು ಎಲ್ಲ ಹಚ್ಚ ಅಂತ ಹೇಳಿದ್ದಾರೆ. ಸೊ ಮಾಲೀಕರು ಯಾರು ಏನು ಸ್ಟಿಕ್ಕರ್ ಹಚ್ಚಿಲ್ವಾ, ಏನು ನೋಂದಣಿ ಆಗಿದೆನಾ ಇಲ್ವಾ ಅಂತ? ಸಂಘದ ಅಣ್ಣ ಇದು ದೊಂಡು ಸರ್. ಹಾಂ ದೊಂಡು ಸರ್ ಸಂಘ ಇದ್ರದ್ದು. ಎಷ್ಟು ಅಂತೀರಿ ಸರ್ ಒಂದು ಇದಕ್ಕೆ? ಅದಕ್ಕೆ ಅದು ಓನರ್ಗೆ ನಮ್ಗೆ ಗೊತ್ತಾಗಲ್ಲ. 13,000 ಲೀಟ್ರು. ಅಮೌಂಟು ಒಂದು 800 ರೂಪಾಯಿ ಇರ್ಬೋದು. 800 ರೂಪಾಯಿ. ಅದು ಸ್ಟಿಕ್ಕರ್ ಹಚ್ಚಂತ ಯಾಕೆ ಹಚ್ಚಿಲ್ಲ? ಏನು ಸ್ಟಿಕ್ಕರು? ಈಗ ನೋಂದಣಿ ಆದವರು ಏನು ಸರ್ಕಾರ ಒಂದು ಆದೇಶ ಆಗಿದೆ, ಜಲಮಂಡಳಿ ಒಂದು ಆದೇಶ ಆಗಿದೆ, ನೋಂದಣಿ ಆದವರು ಸ್ಟಿಕ್ಕರ್ ಹಚ್ಬೇಕಂತ. ಮಾಲೀಕರು ಯಾರು, ಗಾಡಿ ನಂಬರ್ ಏನು, ಎಷ್ಟು ಪ್ರೈಸ್ ಅಂತ. ಯಾಕೆ ಹಚ್ಚಿಲ್ಲ ಅಂತ? ನೋಂದಣಿ ಆಗಿದೆ ಆಗಿಲ್ವಾ ಸರ್? ಆಗಿದೆ. ಆನ್ಲೈನ್ ಅಲ್ಲಲ್ವಾ? ಅಲ್ಲ, ಸ್ಟಿಕ್ಕರ್ ಕೊಟ್ಟಿದಾರಲ್ಲ ನಿಮ್ಗೀಗ? ಸ್ಟಿಕ್ಕರ್ ಕೊಟ್ಟಿದಾರಲ್ಲ? ಸ್ಟಿಕ್ಕರ್ ಕೊಟ್ಟಿದ್ದಾರೆ, ತಂದಿದ್ದಾರೆ, ಇನ್ನೂ ಅಣಿಸಿಲ್ಲ. ಯಾಕೆ ಅಣಿಸ್ಬೇಕಾಗಿದೆ? ಇದು ಗಾಡಿ ಎತ್ತಲ್ಲ, ಇದನ್ನ ಜಾಸ್ತಿ ಬೇರೆ ಗಾಡಿ ಎತ್ತದು. ಎತ್ತಲ್ಲ ಅಂತ ಮತ್ತೆ ನೋಂದಣಿ ಆಗಿದೆ ಅಂತ ಸ್ಟಿಕ್ಕರ್ ಇಲ್ಲ ಅಂತ್ರಿ ಸರ್. ಗಾಡಿ ಇದ್ರೂ ಎಲ್ಲ ಗಾಡಿ ಐತಿ, ಎತ್ತಲ್ಲ ಅಂದ್ಬಿಟ್ಟು ನಂಬರ್ ಪ್ಲೇಟ್ ಇಲ್ಲ, ನಂಬರ್ ಪ್ಲೇಟ್ ಹಾಕ್ಸಲ್ಲ ಬಿಡೋಕ್ಕಾಯ್ತದ? ಸಂಘದ ಅಂತಿದ್ದು ಗಾಡಿ ಸಂಘದ್ದು ಅಂದರೆ ದೇವಸ್ಥಾನ ಟ್ರಸ್ಟ್, ದೇವಸ್ಥಾನದಲ್ಲಿ ಇದು ಮಾಡೋದು. ಇದು ಲೋಡ್ ನೀರೇ ಸಿಗ್ತಾ ಇಲ್ವಲ್ಲ ಸರ್? ಎಲ್ಲೂ ನೀರೇ ಸಿಗ್ತಾ ಇಲ್ವಲ್ಲ. ದೇವಸ್ಥಾನ ಗಾಡಿ ಈಗ ಇದು ಕೆಲವೊಂದು ಅಂಗಡಿಗಳಿಗೆ, ಶಾಪ್ಗಳಿಗೆ. ಯಾವ ಅಂಗಡಿ? ಈಗ ಎಲ್ಲಿಗೆ ಬಂದ್ರಿ ನೀರು ಹಂಚಕ್ಕೆ ನೀವು? ಎಲ್ಲಿಗೆ ನೀರು ಎಲ್ಲಿ ತಗೊಂಡೋಗ್ತಿದ್ರ ಅಂತ? ನೀರು ಎಲ್ಲ ಕಡೆನೂ ಹಂಚ್ತೀವಿ. ದೇವಸ್ಥಾನ ಅಂದರೆ ಮಾಮೂಲಿ ಅದು ಬಿಡಿ, ಅದು ಅಲ್ಲಿ ನೀರು ತುಂಬಿದಾಗ ಎಲ್ಲಿ ಅಂದರೆ ಮಾಮೂಲಿ ಈಗ ಇದ್ರ ಏರಿಯಾಗಳು ಇರ್ತಾವೆ ಗೊತ್ತಾ, ಅವ್ರಗಳಿಗೆ ಬಿಂಗೆಲ್ಲ ಮಾಮೂಲಿ ಏರಿಯಾಗಳಲ್ಲಿ ನಿಲ್ಲಿಸ್ಬಿಟ್ಟು ಇದು ಮಾಡೋದು. ಅವ್ರು ಬಿಂಗೆಲ್ಲಿ ಹಿಡ್ಕೋತಾರಲ್ಲ, ಅವಾಗ ಹಾಕೋದು. ಈಗ ನಂದು ಉದ್ದೇಶ ಇಷ್ಟೇ. ಜಲಮಂಡಳಿ ಅವರು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಬಿಬಿಎಂಪಿ ಅವರು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಹಚ್ಚಂತ ಹೇಳಿದ್ದಾರೆ. ಇನ್ನೂ ಹಚ್ಚಿಲ್ಲ ನೀವು. ಇದು ನೋಂದಣಿ ಆಗಿದೆ ಸರ್? ಆಗಿದೆ. ನೋಂದಣಿ ಆದ್ರೆ ನಿಮ್ ಕಡೆ ಒಂದು ರಿಸಿಪ್ಟ್ ಇರುತ್ತೆ. ಸ್ಟಿಕ್ಕರ್ ಇಲ್ಲಕಂದ್ ಕಡೆ ಒಂದು ರಿಸಿಪ್ಟ್ ಇದ್ದೇ ಇರುತ್ತೆ ಜೋಬಲ್ಲಿ. ಅದು ಇದೆನಾ ಸರ್? ಅದು ಇನ್ನು ನಮ್ಮ ಓನರ್ ಹತ್ರ ಇದೆ. ಇನ್ನು ಮಂಜು ಅಂತ. ನೋಡ್ತಿರ್ಬೋದು, ಸ್ಟಿಕ್ಕರ್ ಇಲ್ಲ ಗಾಡಿಗೆ. ಜಲಮಂಡಳಿ ಒಂದ್ ಕಡೆ ಆದೇಶ ಮಾಡಿದೆ, ಬಿಬಿಎಂಪಿ ಒಂದು ಆದೇಶ ಮಾಡಿದೆ. ಯಾವುದೇ ಸ್ಟಿಕ್ಕರ್ ಇಲ್ಲದೆ ಇಲ್ಲೀಗಲ್ ಆಗಿ ವಾಟರ್ ಸಪ್ಲೈ ಮಾಡ್ತಿದ್ರೆ. ಮತ್ತೊಂದು ಕಡೆ ಇರೋ ದೇವಸ್ಥಾನದ ಟ್ರಸ್ಟಿ ಅಂತ ಹೇಳ್ತಾರೆ. ಯಾಕಂದರೆ ಜಲಮಂಡಳಿ ಮತ್ತೊಂದು ಕಡೆ ಬಿಬಿಎಂಪಿ ಒಂದು ಆದೇಶ ಮಾಡಿದೆ, ನೀರನ್ನು ಯಾರೇ ನೋಂದಣಿ ಮಾಡಿಕೊಂಡು ಸ್ಟಿಕ್ಕರ್ ಹಚ್ಬೇಕಂತ. ಬಟ್ ಇಲ್ಲಿ ಯಾವುದೇ ಇಲ್ಲ. ಸುತ್ತ ತೋರಿಸ್ತೀನಿ ನಿಮಗೆ, ಯಾವುದೇ ರೀತಿಯ ಸ್ಟಿಕ್ಕರ್ ಈ ಒಂದು ಗಾಡಿಗೆ ಇಲ್ಲ. ಇದು ಜಲಮಂಡಳಿಯವರು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇನ್ನೂ ವಾಟರ್ ಮಾಫಿಯಾ ಸಿಲಿಕಾನ್ ಸಿಟಿಯಲ್ಲಿ ಎಗ್ಗಿರಿದೆ ನಡೀತಿದೆ. ಇವರು ಸುಮಾರು 10,300 ಲೀಟ್ರು 800 ರೂಪಾಯಿ ಅಂತ ಹೇಳ್ತಾರೆ. ಬಟ್ 800 ರೂಪಾಯಿ ಕೊಡ್ತಾ ಇಲ್ಲ, ಇವರು ಜಾಸ್ತಿ ರೇಟಿಗೆ ಮಾಡ್ತಿದ್ದಾರೆ. ಹೀಗಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ವಾಟರ್ ಟ್ಯಾಂಕ್ ಮಾಫಿಯಾ ಎಗ್ಗಿಲ್ಲದೆ ಆಗ್ತಿದೆ. ಒಂದು ಕಡೆ ನೋಂದಣಿ ಇಲ್ಲ, ಮತ್ತೊಂದು ಕಡೆ ಸ್ಟಿಕ್ಕರ್ ಹಚ್ಚಿಲ್ಲ, ಮತ್ತೊಂದು ಕಡೆ ಏನಾದರೂ ಡಾಕ್ಯುಮೆಂಟ್ಸ್ ತೋರಿಸಂದರೆ ಅವ್ರ ಕಡೆ ಯಾವುದೂ ಇಲ್ಲ. ಇದು ಸಿಟಿಯಲ್ಲಿ ವಾಟರ್ ಮಾಫಿಯಾ ಕಡಿವಾಣ ಬಿದ್ದಿಲ್ಲ ಎಂಬುದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪತಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಸವಿತಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸೇನು ಸವಿತಾ, ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಎದುರಾಗಿದೆ. ಒಂದ್ ಕಡೆ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿದೆ, ಆದ್ರೆ ಸರ್ಕಾರದ ಆದೇಶಕ್ಕೆ ಸೊಪ್ಪಾಗ್ತಾ ಇಲ್ವಾ ಈ ಟ್ಯಾಂಕರ್ ಮಾಲೀಕರು ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸವಿತಾ?
ರಮ್ಯಾ, ನಗರದಲ್ಲಿ ಈಗಾಗಲೇ ಹನಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ನೀರಿನಲ್ಲೇ ದುಡ್ಡು ಮಾಡಬೇಕಂತ ಒಂದಿಷ್ಟು ವಾಟರ್ ಟ್ಯಾಂಕರ್ ಮಾಫಿಯಾ ಕೂಡ ನಡೀತಾ ಇದೆ. ಇದೆಲ್ಲದಕ್ಕೂ ಬ್ರೇಕ್ ಹಾಕಲು ಸರ್ಕಾರ ಒಂದು ದರದ ನಿಗದಿಪಡಿಸುತ್ತೆ. ಅಂದರೆ ಇಂತಿಷ್ಟು ಕಿಲೋಮೀಟರ್ಗೆ ಇಂತಿಷ್ಟು ದರವನ್ನು ಪಡಿಬೇಕು ವಾಟರ್ ಟ್ಯಾಂಕರ್ನವರು. ಸೊ ಈ ಕಡೆ ಸಾರ್ವಜನಿಕರಿಗೆ, ಈ ಕಡೆ ವಾಟರ್ ಟ್ಯಾಂಕರ್ ಅವ್ರಿಗೆ ಯಾರಿಗೂ ಹೊರೆ ಆಗದ ರೀತಿ ಒಂದು ದರ ನಿಗದಿ ಮಾಡುತ್ತೆ. ಪ್ರಮುಖವಾಗಿ ಒಂದು ಆದೇಶ ಸರ್ಕಾರ ಹೊರಡಿಸುತ್ತೆ. ವಾಟರ್ ಟ್ಯಾಂಕರ್ಗಳು ರಿಜಿಸ್ಟ್ರೇಷನ್ ಮಾಡಬೇಕು, ಅದು ರಿಜಿಸ್ಟ್ರೇಷನ್ನು ಅಂಟಿಸಬೇಕು, ಕಾಣೋ ಥರ ರಿಜಿಸ್ಟ್ರೇಷನ್ ಪಡೆದ್ರೆ ಮಾತ್ರ ನೀರು ಸಪ್ಲೈ ಮಾಡಬೇಕು ಅನ್ನೋ ಒಂದು ಆದೇಶವನ್ನು, ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸುತ್ತೆ. ಆದರೆ ಬಹುತೇಕ ನಗರದಲ್ಲಿ ಇದು ಯಾವುದೂ ಫಾಲೋ ಆಗ್ತಿಲ್ಲ. ಬೇಕಾಬಿಟ್ಟಿ ಮನಸ್ಸೋ ಇಚ್ಛೆ ಈ ಮೊದಲಿನ ರೀತಿ ದುಡ್ಡು ಪಡೀತಾ ಇದ್ದಾರೆ. ಸೊ ಅದೇ ರೀತಿ ನೀರನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಸರ್ಕಾರ ನಿಗದಿಪಡಿಸಿರುವಂತಹ ದರ ಕೂಡ ಪಡೀತಾ ಇಲ್ಲ. ಸ್ವಯಂ ಪ್ರೇರಿತರಾಗಿ ತಾವೇ ನಿಗದಿಪಡಿಸಿರುವಂತಹ ದರವನ್ನು ಕೂಡ ಅವರು ಪಡೀತಾ ಇದ್ದಾರೆ. ಅಷ್ಟೇ ಅಲ್ಲದೆ ರಿಜಿಸ್ಟ್ರೇಷನ್ ಕೂಡ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಕ್ಯಾಮ್ರಾ ಮುಂದೆನೇ ಬಟಾ ಬಯಲಾಗಿದೆ. ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಅವರು ಉತ್ತರ ಇಲ್ಲ. ನೋಂದಣಿ ಮಾಡ್ಕೊಂಡಿದ್ದೀವಿ, ಬಟ್ ಈ ಭಾಗದಲ್ಲಿ ಇಲ್ಲ, ಬೇರೆ ಕಡೆ ನೋಂದಣಿಯನ್ನು ಪಡೆದಿದ್ದೀವಿ ಅಂತ. ರಿಜಿಸ್ಟ್ರೇಷನ್ ಆಗಿದ್ರೆ ರಿಜಿಸ್ಟ್ರೇಷನ್ ದಾಖಲಾತಿ ತೋರಿಸಬಹುದಿತ್ತು. ಬಹುತೇಕ ನಗರದಲ್ಲಿ ವಾಟರ್ ಮಾಫಿಯಾ ಇನ್ನೂ ಮುಂದುವರೆದಿದೆ. ವಾಟರ್ ಟ್ಯಾಂಕರ್ಗಳು ಇನ್ನೂ ರಿಜಿಸ್ಟ್ರೇಷನ್ ಪಡೆದಿಲ್ಲ. ರಮ್ಯಾ. ರೈಟ್ ಸವಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.